ನಮ್ಮ ತಾಯಿನ ನಿಂದೆ ಮಾಡಿದ್ದೀರ, ನನಗೆ ಎಷ್ಟು ನೋವಿದೆ. ನಾನು ಅಂಥ ಪಾಪ ಏನು ಮಾಡ್ತೀನಿ? ಇದನ್ನ ಪೂರ್ತಿ ವಿಡಿಯೋ ಬಿಡ್ರಿ, ದೊಡ್ಡಬಳ್ಳಾಪುರ ಜನತೆ ನೋಡಿ ಡಿಸೈಡ್ ಮಾಡಲಿ ಯಾರು ನಿಷ್ಠಾವಂತ ಕಾರ್ಯಕರ್ತರು ಅಂತ. ಅದರಿಂದ ನನಗೆ ಎಷ್ಟು ನೋವಾಗಿದೆ. ನಮ್ಮ ತಾಯಿ ಥರ ಸರಿದೆ ಇವರು. ಅದರಿಂದ ದಯವಿಟ್ಟು ಜೋಡಿಸ್ತೀರಿ, ಆ ವಿಡಿಯೋ ಪೂರ್ತಿ ಬಿಡ್ರಿ, ಜನ ನೋಡ್ಲಿ, ಜನ ನೋಡಿ ತೀರ್ಮಾನ ಮಾಡಲಿ, ಇಲ್ಲ ಕುಮಾರಣ್ಣ ತೀರ್ಮಾನ ಮಾಡಲಿ. ಎರಡು ಕಡೆ JDS ತಾನೆ ಅವ್ನಿಗೆ ಹೇಳ್ತಿ ಇಲ್ಲ, ಅವನು ಆನಂದಪ್ಪನಿಗೆ ಅಲ್ಲಿ ಬಂದು ಭಾಗವಹಿಸಕ್ಕೆ ಅವನು ಮೊನ್ನೆಲ್ಲ ಸರ್ ಮಾಡವ್ರೆ. ದೊಡ್ಡಬಳ್ಳಾಪುರ ತಾಲೂಕಲ್ಲಿ JDS ಪಕ್ಷ ನಿಜವಾಗೂ ಅಸ್ತಿತ್ವದಲ್ಲಿ ಇದೆ. ಆದರೆ ಈಗ ಬಂದಿರೋ ಸನ್ನಿವೇಶದಲ್ಲಿ ಎರಡು ಬಣ ಅಂತ ಬಿಂಬಿಸ್ತಾವ್ರೆ. ಇದು ಬಣ ಅಲ್ಲ. ನಾನು ಒಬ್ಬ ರಾಜ್ಯ ಕಾರ್ಯದರ್ಶಿ ಆಗಿದ್ದಾಗ ನಮ್ಮ ಪಂಚಾಯತಿಯಲ್ಲಿ ಇದೇ ನಮ್ಮ ಶಾಸಕರು ನಮ್ಮ 7 ಜನ ತಗೊಂಡೋಗಿರೋ ಉದ್ದೇಶಕ್ಕೆ ನಮ್ಮ ಅಸ್ತಿತ್ವ ಉಳಿಸೋದಕ್ಕೋಸ್ಕರ ಅವತ್ತು ಅನಿವಾರ್ಯವಾಗಿ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿ ಕಾಂಗ್ರೆಸ್ನವ್ರ ಅವ್ರ ಜೊತೆ ಸೇರಿ ನಾನು ಬಾಡಿ ಮಾಡಿದ್ದೀನಿ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಅಲ್ಲಿ ಮಾಡಿಲ್ಲ. VSS ಅನ್ನು ಒಂದು ರೈತರದು, ಅಲ್ಲಿ ಪಕ್ಷ ಪರ ಬರಲ್ಲ. ಏನು ಇವ್ರು ಸಿಂಬಲ್ ಕೊಟ್ಟವ್ರ, ಇಲ್ಲ ವಿಪ್ ಜಾರಿ ಮಾಡಿದಾರಾ? ಇದನ್ನು ಕೇಳೋದಿಕ್ಕೆ ಅವ್ರು ಯಾವುದೇ ರೀತಿ ಕೇಳೋಕ್ಕೆ ಅವ್ರಿಗೆ ನೈತಿಕತೆಯೂ ಇಲ್ಲ. ಇವಾಗ ಮೊನ್ನೆ ಮೀಡಿಯಾ ಮುಂದೆ ಅವ್ನು ಯಾರು ರಾಮಮೂರ್ತಿನ ಕುಡಿಸ್ಕೊಂಡು ಕೇಳ್ತಾರೆ, ಅದಕ್ಕೆಲ್ಲ ಎಕ್ಸ್ಪ್ಲೇಷನ್ ಕೊಟ್ಟವ್ರೆ. ಒಬ್ಬ ತಾಲೂಕು ಅಧ್ಯಕ್ಷ ಆದವನು ರಾಮಮೂರ್ತಿನ ಅಧ್ಯಕ್ಷನ ಮಾಡಬೇಕು ಅಂತ ಅವನಿಗೆ ಆಸೆ ಇದ್ದಿದ್ರೆ ಏನಾದರೂ ಬಂದು ಕುಂತು ನನ್ನ ಜೊತೆ ಬೇಡಪ್ಪ, ನನಗೆ ಆಗ ಬರೋದೇ ಬೇಡ, ಮೆಂಬರ್ಗಳ ಜೊತೆ ಏನೋ ಡಿಸ್ಕಷನ್ ಮಾಡಿದಾರಾ? ಮಾಡಿಲ್ಲ. ಅಲ್ಲಿ ರಾಮಮೂರ್ತಿನ ಅಧ್ಯಕ್ಷನ ಮಾಡಬಾರ್ದು, ಈ ದೊಡ್ಡಬಳ್ಳಾಪುರ ತಾಲೂಕಿನ JDSನ ಎಲ್ಲ ಹೊಣೆನೂ ಸುಮ್ಮನೆ ಆನಂದ್ ಅವ್ರ ಮೇಲೆ ಎತ್ತಾಕ್ಬೇಕು ಅಂತ ಒಂದು ಸಂಚು ರೂಪಿಸೋರೇ ಹೊರತು JDS ಪಕ್ಷ ಅವ್ರು ಬೆಳೆಸ್ಬೇಕು ಅಂತ ಇಲ್ಲ. JDS ಪಕ್ಷದಿಂದ ಬಿಟ್ಟೋಗಿರೋರ್ನ ಯಾರನ್ನಾದ್ರೂ ಒಬ್ಬರನ್ನಾದ್ರೂ ಅವ್ರು ವಾಪಸ್ ಕರೆದವ್ರ ಕೆಲಸ ಮಾಡ್ತಾವ್ರ? ಇಲ್ಲ. ನಾನು ನಿಖಿಲ್ ಕುಮಾರಸ್ವಾಮಿ ಕೇಳಿದಾಗ ಆಯ್ತಪ್ಪ ಇವಾಗ ಅಧ್ಯಕ್ಷ ಯಾರು ಆಗ್ತಾರೆ ಅಂದರು. ಯಾರು ಆಗದೆ ಇದ್ದಾಗ ಅವ್ರಿಗೆ ಕೊಟ್ಟವ್ರೆ. ಆದರೆ ಅದನ್ನ ಉಳಿಸ್ಕೊಂಡು ಹೋಗೋ ಜವಾಬ್ದಾರಿ ಜಿಲ್ಲಾಧ್ಯಕ್ಷರು ಕೃಷ್ಣಾರೆಡ್ಡಿ ಅವ್ರು ಕೊಟ್ಟರು, ಉಳಿಸ್ಕೊಂಡು ಹೋಗೋದು ಅವ್ರದ್ದು. ನಾನು ಕೃಷ್ಣಾರೆಡ್ಡಿ ಅವ್ರಿಗೂ ಜಿಲ್ಲಾಧ್ಯಕ್ಷರಿಗೂ ಈಗೂ ಮನವಿ ಮಾಡ್ತೀನಿ, ಇದನ್ನು ನೀವು ಯಾವ ರೀತಿ ತಗೊಂಡೋಗ್ತಿರೋ ಅದು ನಿಮಗೆ ವಿವೇಚನೆ ಬಿಟ್ಟಿದ್ದು. ನನ್ನನ್ನು ಪಾರ್ಟಿಯಿಂದ ಕಿತ್ತಾಕಿದ್ರು ನಾನು JDSಗೆ ಓಟ್ ಹಾಕಬಾರ್ದು ಅಂತ ಏನಿಲ್ಲ. ಒಬ್ಬ ಕಾರ್ಯಕರ್ತನಾಗಿ ಕಾರ್ಯಕರ್ತರ ಜೊತೆ ಇರೋದಕ್ಕೆ, ಕಾರ್ಯಕರ್ತರ ಕಷ್ಟ ಸ್ಪಂದಕ್ಕೆ ನಾನು ಸ್ಪಂದಿಸ್ತೀನಿ. ಆದರೆ ಮೊನ್ನೆ ನೀವು ಕೊಟ್ಟಿರೋ ಅಂಥ ಪದಾಧಿಕಾರಿಗಳು ನನ್ನ ಮನಸ್ಸಿಗೆ ಒಬ್ಬ SC ಕಮ್ಯುನಿಟಿ ಲೇಡಿಗೆ ಅದರಲ್ಲಿ ನೀವು ಕಟ್ ಮಾಡಿದ್ರೆ ವಿಡಿಯೋದಲ್ಲಿ ನಮ್ಮ ತಾಯಿನ ನಿಂದೆ ಮಾಡಿದ್ದೀರ, ನನಗೆ ಎಷ್ಟು ನೋವಿದೆ. ನಾನು ಅಂಥ ಪಾಪ ಏನು ಮಾಡ್ತೀನಿ? ಇದನ್ನ ಪೂರ್ತಿ ವಿಡಿಯೋ ಬಿಡ್ರಿ, ದೊಡ್ಡಬಳ್ಳಾಪುರ ಜನತೆ ನೋಡಿ ಡಿಸೈಡ್ ಮಾಡಲಿ ಯಾರು ನಿಷ್ಠಾವಂತ ಕಾರ್ಯಕರ್ತರು ಅಂತ. ಅದರಿಂದ ನನಗೆ ಎಷ್ಟು ನೋವಾಗಿದೆ. ನಮ್ಮ ತಾಯಿ ಥರ ಸರಿದೆ ಇವರು. ಅದರಿಂದ ದಯವಿಟ್ಟು ಜೋಡಿಸ್ತೀರಿ, ಆ ವಿಡಿಯೋ ಪೂರ್ತಿ ಬಿಡ್ರಿ, ಜನ ನೋಡಲಿ, ಜನ ನೋಡಿ ತೀರ್ಮಾನ ಮಾಡಲಿ, ಇಲ್ಲ ಕುಮಾರಣ್ಣ ತೀರ್ಮಾನ ಮಾಡಲಿ. ನಾನು ಪಕ್ಷದ ಕೆಲಸ ಮಾಡೋಕ್ಕೆ ಹೋಗೋದು ಇಲ್ಲ, ಬರೋದು ಇಲ್ಲ. ಆದರೆ ನಾನು ಒಬ್ಬ ಕಾರ್ಯಕರ್ತನಾಗಿ ಕಾರ್ಯಕರ್ತರ ಜೊತೆನೇ ಇರ್ತೀನಿ. ನಮ್ಗೆ ಯಾವುದೇ ಅಧಿಕಾರ ಬೇಡ. ಅವ್ರು ಕಿತ್ತಾಕೋದು ನಾನು JDSಲ್ಲೇ ಇರ್ತೀನಿ. ಇದು ನನ್ನ ಘೋಷಣೆ. ಯಾಕಂದರೆ ನಾನು JDS ಪಕ್ಷದಲ್ಲಿ ಹುಟ್ಟಿ ಬೆಳೆದಿರೋನು. ಒಂದು ಮಧ್ಯ ಇವ್ರು ಕಿತ್ತಾಟ ನೋಡೋಕ್ಕಾಗದಿರೋ ಹೋಗಿ JP ಆಗಿದ್ದೀನಿ. ಅವಾಗೂ 3 ತಿಂಗಳಿಗೆ JP ಆಗಿದ್ದೀನಿ. ಅಲ್ಲಿಗೆ ಆನಂದಪ್ಪನಿಗೆ ಪಾಪ ಜನ ಸ್ಪಂದಿಸ್ತಾರೆ ಅಂತ ನನಗೆ ಆಸೆ ಬಂದಿದೆ. ಈಗೂ JDS ಪಕ್ಷದಲ್ಲಿ 28ಕ್ಕೆ ನಾನು MLA ನೋಡಬೇಕು ಅಂತ ಆಸೆ ಪಟ್ಟಿದ್ದೀನಿ. MLA ನೋಡೋದಕ್ಕೆ ಎಲ್ಲ ನನ್ನ ನಿಷ್ಠಾವಂತ ಕಾರ್ಯಕರ್ತರು ಕೈ ಜೋಡಿಸಿದ್ರೆ 100ಕ್ಕೆ 100 ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಯಾರು MLA ಆಗೋರು ಇಲ್ಲ ಅಂತ ತಿಳ್ಕೊಂಬಿಡ್ರಿ. ಒಬ್ಬ ಹೆಣ್ಣು ಮಗಳಿದ್ದಾಳೆ, MLA ಮಾಡೋಕ್ಕಾಗ್ತದೆ, ಮಾಡೋಂಥ ಸನ್ನಿವೇಶ ನಾನು ಕೂಡ ಆಗ್ತೀನಿ. ಅದಕ್ಕೆಲ್ಲರೂ ನನಗೆ ಕೈ ಜೋಡಿಸಿ ಅಂತ ನಮ್ಮ ನಿಷ್ಠಾವಂತ ಕಾರ್ಯಕರ್ತರು ಮನವಿ ಮಾಡಿ ನಾನು ಮಾತು ಮುಗಿಸ್ತೀನಿ.